ಈಗ ಸೌಂದರ್ಯ ಲಹರಿಯ 62ನೇ ಶ್ಲೋಕ ಏನು ನೀತಿಯನ್ನ ಸಾರತ್ತೆ ಅಂತ ತಿಳಿಸೋ ಸಮಯ ಆಗಿದೆ. ಏನ್ ಹೇಳ್ತೀರಾ? ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ. ಇವತ್ತಿನ ಸೌಂದರ್ಯ ಲಹರಿಗೆ ಆದಿಶಂಕರಾಚಾರ್ಯನ ಸ್ವಾಗತಿಸಿ ಮತ್ತಷ್ಟು ವಿಚಾರ ಮಾತಾಡೋಣ. ಬನ್ನಿ ವೀಕ್ಷಕರೇ, ಶಂಕರಾಚಾರ್ಯನ ಸ್ವಾಗತಿಸೋಣ. ಬಹಳ ಸಂತೋಷ ವೀಕ್ಷಕರೇ. ಇವತ್ತಿನ ದಿವಸ ಶಿವ ಆರಾಧನೆಯನ್ನ ಮಾಡ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯ ಕಾಮೇಶ್ವರಿಯನ್ನ ಪೂಜೆ ಮಾಡಲೇಬೇಕು ಅಂತ ಹೇಳ್ತೀವಿ. ಯಾವತ್ತೂ ಯತಿಗಳಾದರೆ, ಸನ್ಯಾಸಿಗಳಾದರೆ, ಇಡೀ ಜಗತ್ತಿನಲ್ಲಿ ಯಾವುದೇ ಒಂದು ಮಠಾಧೀಶ್ವರರಾದ್ರೂ ಕಾಮೇಶ್ವರಿ ಪೂಜೆಯನ್ನ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಇದನ್ನ ಟೀಚರ್ಸ್ ಎಲ್ಲ ಕಾಮೇಶ್ವರಿ ಕಲ್ತ್ಕೊಂಡ್ಬಿಟ್ರೆ ಏನಾಗುತ್ತೆ, ಈ ಶ್ಲೋಕವನ್ನು ಕಲ್ತ್ರೆ ಹುಡುಗರೆಲ್ಲ ಹಿಂಗೆ ಕೂತ್ಕೊಂಡ್ರೆ ಕೂತಾಡ್ರಲ್ಲಿ ಅಂದರೆ ಸೈಲೆಂಟಾಗಿ ಕೂತಿರುತ್ತವೆ. ಇದು ಸರ್ಕಾರದ ಶಾಲೆಗಳಲ್ಲಿ ನೋಡಿ ನೀವು, ಹಳ್ಳಿಗಳಲ್ಲಿ ಪಾಪ ಎಷ್ಟೋ ಜನ ಬಡ ಕುಟುಂಬಗಳು ಆ ಮಕ್ಕಳನ್ನ ಕಳಿಸ್ತವೆ. ಎಷ್ಟೋ ಕಿಲೋಮೀಟರ್ ನಡ್ಕೊಂಬರೋ ಮಕ್ಕಳಿದ್ದಾರೆ. ಇವತ್ತಿನ ದಿವಸ ಪಟ್ಟಣದಲ್ಲಿರೋ ಮಕ್ಕಳಿಗೆಲ್ಲ ದುರಹಂಕಾರಗಳು, ಗ್ಯಾಚ್ ಫೀಚ್ ಅಂತ ಇರುತ್ತೆ, ಕಪಾಳಕ್ಕೆ ಬಾರಿಸ್ಬೇಕು ಹಂಗೆ. ಅದೇ ಮಕ್ಕಳಲ್ಲಿ ನೋಡಿ, ಹಳ್ಳಿಯವರು ಮೇಷ್ಟ್ರು ಬಂದರೆ ಗುಡ್ ಮಾರ್ನಿಂಗ್ ಟೀಚರ್ ಎಲ್ಲ ನಿಂತ್ಕೊಳ್ಳುತ್ತವೆ, ಲಕ್ಷಣ ಕೂತ್ಕೊಳ್ಳುತ್ತವೆ, ಪಿನ್ ಡ್ರಾಪ್ ಸೈಲೆನ್ಸ್. ಎಷ್ಟೇ ದೊಡ್ಡ ಮಕ್ಕಳಾದರೂ ಅಷ್ಟೇ, ಆಟ ಆಡೋ ಟೈಮ್ ಆಟ ಆಡೋಕೊಳ್ಳುತ್ತೆ, ಕ್ಲಾಸಲ್ಲಿ ಮಾತ್ರ ಒಳ್ಳೆ ವಿಧೇಯತೆ. ಅದಕ್ಕೆ ಸರ್ಕಾರ ಅಂದರೆ ರವಿ ಅಲ್ವೇ, ಆ ರವಿ ಜೊತೆ ವಿಧೇಯತೆ ಬರಬೇಕಾದ್ರೆ ಕಾಮೇಶ್ವರಿ ಈಶ್ವರನ ಜೊತೆ ಆ ಕಾಮೇಶ್ವರಿ ಕಾಮಗಳನ್ನು ದಹನ ಮಾಡುವಾಗ ಕ್ರೋಧವನ್ನು ತಹಸ್ಬೇಕು. ಎಷ್ಟೋ ಜನ ಹೇಳ್ತಾರೆ, ಗುರುಗಳೇ ನಿಮಗೂ ವಿಶೇಷವಾಗಿರ್ತಕ್ಕಂಥ ಕೋಪಗಳು ನಮಗೂ ಹೇಳ್ತಾರೆ. ನಾವೆಲ್ಲ ದೇವಿ ಔಪಾಸನೆ ಮಾಡೋದ್ರಿಂದ ಕೆಲವರೆಲ್ಲ ಹೀಗೆ ದಂಡಸೇ ಇಟ್ಕೊಂಡಿರೋದು. ಕೆಲವರೆಲ್ಲ ಎಷ್ಟೋ ಕುರಿಗಳು ಗಲಾಟೆ ಮಾಡುತ್ತವೆ, ಕೆಲವೆಲ್ಲ ಎಮ್ಮೆಗಳು ಬಾರಿಸದೇ ಗೊತ್ತಾಗೋದು, ಕೆಲವೆಲ್ಲ ಹಸುಗಳು ಪಾಪ ಸಾಧು ಪ್ರಾಣಿಗಳು. ಯಾರ್ಯಾರ ಹತ್ರ ಹೇಗಿರಬೇಕು ಹಾಗೇ ಇರ್ತೀವಿ. ಇದೆಲ್ಲ ನಿಯಮ ನಿಷ್ಠೆ ಕೆಲವ್ರಿಗೆ ಮಾತ್ರ ಇರುತ್ತೆ, ಎಲ್ರಿಗೂ ಆಗಲ್ಲ. ಅದಕ್ಕೆ ಒಬ್ಬೊಬ್ಬರು ಒಂದೊಂದು ಆಚರಣೆ ಇಟ್ಕೊಂಡಾಗ ಆ ಸಂಸ್ಥೆಗಳು ಹಾಗಿರುತ್ತೆ. ನಾವು ಸನ್ಯಾಸಿಗಳಲ್ವಲ್ಲ, ಸನ್ಯಾಸಿಗಳು ಅಂದರೆ ಎಲ್ಲ ಅರಿಷಡ್ವರ್ಗಳು ಕಂಟ್ರೋಲ್ ಮಾಡ್ಕೊಂಡು ಕೂತ್ಕೋಬೇಕು. ಕಂಟ್ರೋಲ್ ಗೋಲ್ಡನ್ ಪ್ರಿಸನ್ನಲ್ಲಿ ನಾವಿಲ್ಲ, ಸ್ವತಂತ್ರವಾಗಿದ್ದೀವಿ, ಸ್ವತಂತ್ರವಾಗಿ ಇರ್ತೀವಿ ಅನ್ನೋದು ಸತ್ಯ. ಅದಕ್ಕೆ ಇವತ್ತಿನ ಆ ದೇವಿಯನ್ನ ಸ್ಮರಣೆ ಮಾಡ್ಕೊಳ್ಳೋ ಕಾಮೇಶ್ವರಿ ಶ್ಲೋಕವನ್ನ ಹೇಗೆ ಅಂತ ತಿಳ್ಕೊಂಬೇಡ, ಬನ್ನಿ ನೋಡೋಣ. ಸ್ಮಿತಜ್ಯೋತ್ಸ್ನಾಜಾಲಂ ತವ ವದನ ಚಂದ್ರಸ್ಯ ಪಿಬತಾಂ ಚಕೋರಾಣಾಂ ಆಸೀತ್ ಅತಿರಸತಯಾ ಚಂಚುಜಡಿಮಾ ಅತಸ್ತೆ ಶೀತಾಂಶೋಃ ಅಮೃತಲಹರೀಂ ಆಮ್ಲರುಚಯಃ ಪಿಬಂತಿ ಸ್ವಚ್ಛಂದಂ ನಿಶಿ ನಿಶಿ ಭೃಶಂ ಕಾಂಚಿಕಧಿಯಾ ಸ್ಮಿತಜ್ಯೋತ್ಸ್ನಾಜಾಲಂ ತವ ವದನ ಚಂದ್ರಸ್ಯ ಪಿಬತಾಂ ಚಕೋರಾಣಾಂ ಆಸೀತ್ ಅತಿರಸತಯಾ ಚಂಚುಜಡಿಮಾ ಅತಸ್ತೆ ಶೀತಾಂಶೋಃ ಅಮೃತಲಹರೀಂ ಆಮ್ಲರುಚಯಃ ಪಿಬಂತಿ ಸ್ವಚ್ಛಂದಂ ನಿಶಿ ನಿಶಿ ಭೃಶಂ ಕಾಂಚಿಕಧಿಯಾ. ನೋಡಿದ್ರ, ಆಮ್ಲ ರುಚಿಯ ಅಂದರೆ ಜಗನ್ಮಾತೆ ಕೃಪಾ ಕಟಾಕ್ಷದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೆ ಎದೆಯ ಭಾಗದಲ್ಲಿ ಹೃದಯ ಕಮಲ ಆಮ್ಲ ರುಚಿಯ. ಆಮ್ಲ ಅಂತ ನೋಡಿದ್ದೀರಾ, ಆ ವಿಶೇಷವಾಗಿರ್ತಕ್ಕಂಥ ಆಮ್ಲ ಬೆಟ್ಟದ ನೆಲ್ಲಿಕಾಯಿ ಊರಿದಾಗ ಎಷ್ಟು ರುಚಯ, ಆ ರುಚಿ ಇದ್ದಾಗಿರುತ್ತೆ, ಊರಬೇಕು. ಹಾಗೆ ಮನಸ್ಸು ಪಕ್ವಾಗಬೇಕಂತೆ. ಕಾಮೇಶ್ವರಿನ ಹೊಲಿಸ್ಕೋಬೇಕಾದ್ರೆ ಮನೋಪಕ್ವಾದರೆ, ಎಲ್ಲ ರುಚಿ ಇಲ್ಲದೆ ಇದ್ರೆ ಏನಾಗತ್ತಂತೆ, ಆಮ್ಲನ ಮೊದಲೇ ತಿಂದರೆ ಅಯ್ಯೋ ಕಸರೆಪ್ಪ, ಕಹಿ ಬೆಟ್ಟದಲ್ಲಿ ಕಹಿ ಒಂಥರ ಕಹಿ. ಅದೇ ಊರಿದಾಗ ಸಕ್ಕರೆ ಪಾಕದಲ್ಲಿ ನಿಧಾನಕ್ಕೆ ಹಾಗೆ ಬಿಡಿಸಿದ್ರೆ ನೋಡಿ ಎಳೆಗಳ ಬಂದಾಗ ಬರುತ್ತಂತೆ. ಹಾಗೆ ಮನುಷ್ಯ ಒಂದೊಂದು ಎಳೆಗಳನ್ನು ಹಾಗೆ ತೆಗಿಬೇಕಂತೆ. ಅದಕ್ಕೆ ಸಹಸ್ರದಳ ತಲೆಯಲ್ಲಿ ಸಹಸ್ರದಳ ಪದ್ಮ ಅಂತ ಇರುತ್ತಂತೆ. ಅದಕ್ಕೆ 6th ಸೆನ್ಸ್ ಅಂತ ಆಕ್ಟಿವೇಶನ್ ಆದರೆ ಹಾಗೆ ಓಪನ್ ಆಗಬೇಕು. ಓಪನ್ ಆಗೋದು ಯಾವಾಗ ಅಂದರೆ ಜ್ಞಾನವನ್ನು ಅಭಿವೃದ್ಧಿ ಪಡಿಸ್ಕೊಂಡಾಗ, ದುರಹಂಕಾರವನ್ನು ಬಿಟ್ಟು ಬರೀ ಅಹಂಕಾರ ಅನ್ನೋದು ನೀನು ಮೆರೆದಾಗ ಮಾತ್ರ ಅಹಂಕಾರ ಇರಬೇಕು. ಏನೂ ಇಲ್ಲದೆ ಬರೀ ಟೊಳ್ಳಾಗಿ ಕೂತ್ಕೊಂಡ್ರೆ ಎಂಟಿ ವೆಸಲ್ಸ್ ಮೇಕ್ಸ್ ನಾಯ್ಸ್ ಥರ ಇರಬಾರ್ದು. ಜೀವನ ಯಾವತ್ತೂ ತಿಳ್ಕೊಳ್ಳಿ, ಸುಖ ಜೀವನದಲ್ಲಿ ಕಾಮೇಶ್ವರಿ ಕಾಪಾಡಲಿ. ಎಲ್ಲ ಮಠಾಧೀಶ್ವರಿಗೆ ಸಹನಶೀಲ ಬುದ್ಧಿ ಹೀಗೇ ಕೊಡ್ತಾ ಬರಲಿ. ಸಾಕಷ್ಟು ಜನಕ್ಕೆ ಸರಿ ಇಲ್ದಿದ್ದವ್ರಿಗೆ ಅವರ ಪೀಠಗಳೇ ಯಾವತ್ತು ಅಲ್ಲಾಡುತ್ತೋ, ಯಾವ ಸಮಯಕ್ಕೆ ಹೊಟ್ಟೋಗುತ್ತೋ ದೇವರೇ ಬಲ್ಲ. ಗುರುಜಿ, ಇಂದಿನ ದೇವಿ ಕಾಮೇಶ್ವರಿ ಅಂತ ಹೇಳಿದ್ರಿ, ಜೊತೆಗೆ ಇನ್ನೊಂದು ನೀತಿ ಪಾಠವನ್ನ ಹೇಳಿದ್ರಿ. ಅಹಂಕಾರ ಇರಬೇಕು, ದುರಹಂಕಾರ ಬೇಡ ಅಂತ. ಆದ್ರೆ ಅಹಂಕಾರ ಯಾರಿಗಿರ್ಬೇಕು ಅಂದ್ರೆ ಜ್ಞಾನ ಇದ್ದವ್ರಿಗೆ ಮಾತ್ರ ಕೂಡ ಅಲ್ವೇ ಗುರುಜಿ?